ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗಿಣ್ಣ ಮಾಡ್ತಾ ಇದ್ದೀನಿ ನೋಡ್ರಿ. ಹಸುವಿನ ಗಿಣ್ಣ ತಂದಿದ್ರು, ಗಿಣ್ಣದ ಹಾಲು ಹಸು ಕರ ಹಾಕಿದೆ ಅಂತ. ಇದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ, ಚಚ್ಚಿಟ್ಕೊಂಡ್ರೆ ಬೆಲ್ಲ. ಇದು ಬೆಲ್ಲನ ಚೆನ್ನಾಗಿ ಕರಗಿಸ್ಬೇಕು. ಇದಕ್ಕೇನೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಏಲಕ್ಕಿ ಪುಡಿ ಕುಟ್ಟಿಟ್ಕೊಂಡಿದ್ದು ಬೆಲ್ಲ ಕರಗಿಸ್ಬಿಟ್ಟು ಬೇರೆ ಪಾತ್ರೆಗೆ ಸೋಸ್ಕೋಬೇಕು ನೋಡಿ. ಈ ಥರ ತಿರುಗಿಸ್ಬೇಕು ಕ್ಲೀನಾಗಿ. ಆ ಬೆಲ್ಲ ಎಲ್ಲ ಕ್ಲೀನ್ ನೋಡ್ರಿ, ಆದ್ರೂ ಚಚ್ಚಾಕಿದೀವಿ, ಆದ್ರೂ ಈ ಥರ ಗಟ್ಟಿ ಇದ್ದೇ ಇರುತ್ತೆ. ಅದಕ್ಕೆ ಕ್ಲೀನಾಗಿ ಈ ಥರ ಕರಗಿಸಿ ಸೋಸ್ಬೇಕು. ಇಲ್ಲಾಂದರೆ ತುಂಬ ಕಿರ್ಕಾಗ್ಬಿಡುತ್ತೆ, ಗಿಣ್ಣ ತಿನ್ನೋಕ್ಕಾಗಲ್ಲ. ವರ್ಷಕ್ಕೊಂದ್ಸಲ ಸಿಗತ್ತೆ ನಮಗೆ ಇಲ್ಲಿ ಗಿಣ್ಣ. ನಮ್ಮ ಪಕ್ಕದ ಮನೆ ಹಸು ಕರ ಹಾಕಿತ್ತಂತ ತಂದು ಕೊಟ್ಟಿದ್ರು. ನೋಡಿ, ಚೆನ್ನಾಗಿ ಎಲ್ಲ ಕರಗಿಸಿದ್ದೀನಿ. ಈಗ ಒಂದು ಪಾತ್ರೆ ಸೋಸ್ಕೊಂಡ್ಬಿಡ್ತೀನಿ. ಈ ಥರ ಎಲ್ಲ ಪಾತ್ರೆಗೆ ಸೋಸ್ಕೊಂಡ್ಬಿಡ್ಬೇಕು, ಅವಾಗ ಕಿರಿಕ್ ಬರಲ್ಲ. ನೋಡ್ರಿ, ಎಷ್ಟು ಅದರಲ್ಲೆಲ್ಲ ಕಿರಿಕೆಲ್ಲ ಇರುತ್ತೆ, ಈ ಥರ ಬಂದ್ಬಿಡತ್ತೆ. ನೋಡ್ರಿ, ಎಲ್ಲ ಒಂದು ಪಾತ್ರೆಗೆಲ್ಲ ಸೋಸಿಟ್ಕೊಂಡಿದ್ದೀನಿ. ಒಂದು ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಅದರೊಳಗೆ ಈ ಪಾತ್ರೆಗೆ ಎತ್ತಿಡೋದು. ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಅದು ವಿಶಿಲ್ ಹಾಕಬಾರ್ದು. ಗ್ಯಾಸ್ ಮೇಲೆ ಇಡ್ತೀನಿ. ಒಂದು 10 ನಿಮಿಷ ಆಗಲಿ, ಆಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಗಿಣ್ಣ ರೆಡಿಯಾಗಿದೆ. ನಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೆಗೆ ಬಂದಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.